ಮುಂಜಾನೆ ಸೂರ್ಯನ ಮುಗುಳ್ನಗೆಯೊಂದಿಗೆ ವಿಶ್ವಾವಸುನಾಮ ಸಂವತ್ಸರದಲ್ಲಿ ಚೈತ್ರ ಮಾಸದ ಮೊದಲನೇ ದಿವಸವಾದ ಕಲಿಯುಗದ ಹುಟ್ಟುಹಬ್ಬವನ್ನು ಅಂದರೆ ಯುಗಾದಿ ಹಬ್ಬವನ್ನು ಖುಷಿಯಾಗಿ ಆಚರಿಸಿದ್ದಾಯಿತು. ಎಲ್ಲರ ಬಾಳಲ್ಲೂ ಈ ಯುಗಾದಿ ಕಹಿಯನ್ನು ದೂರ ಮಾಡಿ ಸಿಹಿಯನ್ನು ಹೆಚ್ಚಿಸಲಿ, ನಿಮ್ಮೆಲ್ಲ ಕನಸುಗಳನ್ನ ನನಸು ಮಾಡಿ ಸಕಲ ಶಕ್ತಿ ಸಾಮರ್ಥ್ಯವನ್ನು ಕಲ್ಪಿಸಲಿ ಅಂತ ಎಲ್ಲರಿಗೂ ಈ ಮೂಲಕ ನಾನು ಯುಗಾದಿ ಹಬ್ಬದ ಶುಭಾಶಯವನ್ನು ಕೋರ್ತಾ ಇದ್ದೀನಿ. ಎಣ್ಣೆ ಸ್ನಾನ ಮಾಡ್ಕೋತೀವಿ ಅಂತಂದರೆ ನಮಗೆ ಈ ಸೀಗೆಕಾಯಿ ಬೇಕೇ ಬೇಕು. ನೆನ್ನೆನೆ ಅಂಟೋಳಕಾಯಿ ಮತ್ತು ಸೀಗೆಕಾಯಿನ ತಂದಿದ್ದೆ. ದಾಸವಾಳ ಯೂಸ್ ಮಾಡಿರೋದ್ರಿಂದ ಹೇರ್ಸ್ ತುಂಬ ಸಾಫ್ಟ್ ಆಗುತ್ತೆ ಮತ್ತು ಡ್ರೈ ಅಂಡ್ ರಫ್ ಅಂತ ಅನ್ಸಲ್ಲ. ನಾರ್ಮಲ್ ಆಗಿ ಶಾಂಪು ಮಾಡ್ತೀವಿ ಅಂತಂದ್ರೆ ಒಂದು ಗ್ಲಾಸ್ ಅಷ್ಟು ಬಿಸಿನೀರನ್ನ ಕಾಯಿಸಿ ಅದಕ್ಕೆ 1-2 ಸ್ಪೂನ್ ಅಷ್ಟು ಸೀಗೆಕಾಯಿ ಪುಡಿ ಹಾಗೆ 2 ಸ್ಪೂನ್ ಅಷ್ಟು ಅಂಟೋಳಕಾಯಿ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 3 ನಿಮಿಷ ಎಲ್ಲ ನೊರೆ ಬಿಟ್ಕೊಳ್ಳುತ್ತೆ. ನಂತರ ಪೂರ್ತಿ ತಣ್ಣಗಾದ್ಮೇಲೆ ಅದನ್ನ ಶೋಧಿಸ್ಬಿಟ್ಟು ಒಂದು ಬಾಟ್ಲಲ್ಲಿ ಹಾಕಿ ತುಂಬಿಸಿಟ್ಕೊಬೇಕು. ಬೇಕಾದಾಗ ಯೂಸ್ ಮಾಡ್ಕೋಬಹುದು. ಈ ಅಂಟೋಳಕಾಯಿ ಹಾಕಿರೋದ್ರಿಂದ ಸೇಮ್ ಶಾಂಪು ಯಾವ ತರ ನೊರೆ ಬಿಡುತ್ತೋ ಅದೇ ತರ ನೊರೆ ಬಿಡುತ್ತೆ. ಹೇರ್ಸ್ ಅಲ್ಲಿ ಏನೇ ಜಿಡ್ಡಿನ ಅಂಶ ಇದ್ರೂ ಕ್ಲೀನ್ ಆಗಿ ವಾಶ್ ಆಗುತ್ತೆ. ಆ ಮೈಲ್ಡ್ ಫ್ರಾಗ್ರೆನ್ಸ್ ಇರುತ್ತಲ್ಲ ಅದೊಂಥರ ಚೆನ್ನಾಗಿರುತ್ತೆ. ನನ್ನ ಕೂದಲು ಸ್ವಲ್ಪ ತಿಕ್ಕಾಗಿರೋದ್ರಿಂದ ಒಂದು ಸ್ವಲ್ಪ ಜಾಸ್ತಿನೇ ಶಾಂಪು ಬೇಕಾಯ್ತು. ಫೈನಲ್ ಆಗಿ ನೆಮ್ಮದಿಯಾಗಿ ಪೂಜೆ ಮಾಡಿದ್ದಾಯ್ತು. ಮಧ್ಯಾಹ್ನದಷ್ಟೊತ್ತಿಗೆ ಒಬ್ಬಟ್ಟು ತಟ್ಟಿ ಊಟನೂ ಮಾಡಿದ್ದಾಯ್ತು. ಇದಾಗಿತ್ತು ಇವತ್ತಿನ ಯುಗಾದಿ ಹಬ್ಬದ ಮಿನಿ ವ್ಲಾಗ್. ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.